ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಟೊಮೆಟೊ ಗಾಡಿ ಚಾಲಕನಿಗೆ ಚಾಕುವಿನಿಂದ ಇರಿದು ವಾಚ್, ಬ್ರೇಸ್ಲೆಟ್, ಕಡಗ, ದುಡ್ಡು, ಉಂಗುರ ದರೋಡೆ ಮಾಡಿರುವ ಘಟನೆ ನಿನ್ನೆ ತಡರಾತ್ರಿ ತುಮಕೂರಿನ ರಿಂಗ್ ರಸ್ತೆಯಲ್ಲಿ ನಡೆದಿದೆ. ಅರಸೀಕೆರೆಯ ಕಲ್ಲಂಗೆರೆಯಿಂದ ಟೊಮೆಟೊ ಕೊಂಡೊಯ್ಯುತ್ತಿದ್ದರು. ಈ ವೇಳೆ ನಿದ್ರೆ ಬಂದ ಕಾರಣ ತುಮಕೂರಿನ ರಿಂಗ್ ರಸ್ತೆಯ ಪಕ್ಕದಲ್ಲಿಯೇ ಗಾಡಿ ಹಾಕಿ ಮಲಗಿಕೊಂಡಿದ್ದಾರೆ. ತಡರಾತ್ರಿ ಬಂದ ದರೋಡೆಕೋರರು ಮೊದಲಿಗೆ ಬೆದರಿಸಿದ್ದಾರೆ. ಪ್ರತಿರೋಧ ಒಡ್ಡಿದ ಗಾಡಿ ಸವಾರರಿಗೆ ಚಾಕುವಿನಿಂದ ಇರಿದು ಗಿರೀಶ್ ಎಂಬುವವರ ಬಳಿಯಿದ್ದ ಬ್ರೇಸ್ಲೈಟ್, ಉಂಗುರ, ಕಡಗ, ಚೈನು, 2 ಮೊಬೈಲ್ ಫೋನ್ಗಳನ್ನ ಕದ್ದು ಪರಾರಿಯಾಗಿದ್ದಾರೆ. ಅದು ಟೊಮೊಟೊ ತಗೊಂಡ್ಬರ್ತೀವಿ. ನೈಟ್ ವೆಹಿಕಲಲ್ಲಿ ಬಂದವರು ನಿದ್ದೆ ಬಂತು ಅಂತ ಹೇಳಿ ಸೈಡಲ್ಲಿ ಮಲ್ಕೊಂಡಿದ್ದೆ. ಅವಾಗ ಯಾರೋ 3 ಜನ ಬಂದ್ಬಿಟ್ಟು, ಒಬ್ಬರು ಬೈಕಲ್ಲಿ ನಿಂತಿದ್ರು, ಇಬ್ಬರು ಬಂದ್ಬಿಟ್ಟು ಗಲಾಟೆ ಮಾಡಿ ಚೈನು, ವಾಚು, ಉಂಗುರ ಎಲ್ಲ ಕಿತ್ಕೊಂಡು, ಕಡಗ ಇತ್ತು ಒಂದು ವಾಚು, ಒಂದು ಚೈನು, ಆಮೇಲೆ ಜೋಬಲಿ ದುಡ್ಡು ಎಲ್ಲ ಕಿತ್ಕೊಂಡು. ಎಷ್ಟು ಜನ ಇದ್ರು? ಇಬ್ಬರು ಗಾಡಿ ಇದು ಮಾಡಿರೋ ಈ ಕಡೆ ಬಂದು ಡೋರ್ ಇದು ಮಾಡ್ಕೊಂಡು ಇಬ್ಬರು ಬಂದರು. ಇನ್ನೊಬ್ಬ ಬೈಕಲ್ಲಿ ನಿಂತಿರ್ತಾರೆ ಇಟ್ಕೊಂಡು. ನಾವು ಇಬ್ಬರು ಅವರು ಹೋದ್ರಲ್ಲ, ಅವಾಗ ನೋಡಿದ್ವು ಅವ್ನು ಬೈಕ್ ಹತ್ಕೊಂಡು ಹೊಡೋಗ್ಬಿಟ್ಟು ಗಲಾಟೆ ಮಾಡೋದಕ್ಕೆ ಚಾಕಲ್ ಚುಚ್ಚಿದ್ರು. ಕಾಲಿಗೆ ಚಾಕಲ್ ಚುಚ್ಚಿದಾರಾ? ತೆಗಿರಿ, ಚಾಕಲ್ ಚುಚ್ಚಿದಾರೆ. ಈಗ ನೀವು ಎಷ್ಟು ಜನ ಇದ್ರಿ? ಇಬ್ಬರು ಇದ್ರಿ. ಇನ್ನೊಬ್ರು ಯಾರು? ಇನ್ನೊಬ್ಬ ನಮ್ಮ ಚಿಕ್ಕಪ್ಪ ಮಗನ ಅಂತ. ಹಾಂ. ಆಮೇಲೆ ಈಗ ಏನೇನು ಹೋಗಿದೆ ಹೇಳಿ? ಅದೇ ಒಂದು ಚೈನು ಇದೆ, ಗೋಲ್ಡ್ ಚೈನ್ ಒಂದು 17 ಗ್ರಾಮಿಂದು, ಒಂದು ಫಾಸ್ಟ್ ಟ್ರ್ಯಾಕ್ ವಾಚು, ಒಂದು ಕೈ ಕಡಗ, 2 ಫೋನು, 7-8 ಸಾವಿರ ದುಡ್ಡು. ಕಂಪ್ಲೇಂಟ್ ಮಾಡಿದ್ದೀರಾ? ಯಾವ ಊರು ನಿಮ್ಮದು? ಕಲ್ಲಂಗೆರೆ. ಏನು ಹೆಸರು? ಗಿರೀಶ್. ಇಂದು ಸ್ಥಳಕ್ಕೆ ಆಗಮಿಸಿದ ಜಯನಗರ ಪೊಲೀಸರು ಸ್ಥಳ ಮಹಜರು ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಿಂಗ್ ರಸ್ತೆಯಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಕೂಡಲೇ ಪೊಲೀಸ್ ಇಲಾಖೆ ರಿಂಗ್ ರಸ್ತೆಯಲ್ಲಿ ಹೆಚ್ಚಿನ ಗಸ್ತು ನೀಡಬೇಕಿದೆ. ಇಲ್ಲವಾದಲ್ಲಿ ಇಂತಹ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ನಾಗೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪಾವಗಡ ತಾಲೂಕಿನ ನಾಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದರು. ನಾಗೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಗ್ರಾಮಸ್ಥರು ಸದ್ಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದ್ದು, ಈಗ ಪ್ರತಿದಿನ ನೀರು ಬರುತ್ತಿದೆ. ಗ್ರಾಮದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಕಾಯಿನ್ ಸಿಸ್ಟಮ್ ಅಳವಡಿಸಬೇಕೆಂದು ಮನವಿ ಮಾಡಿದರು. ಯಾಕೆ ಇಲ್ಲಿ ಚೀಫ್ ಆಫೀಸರ್ ಇರಬೇಕು? ಡಿಡಿಸಿ ಅವರೇ, ಇದನ್ನು ನೋಡಿ ಸ್ವಲ್ಪ. ದಿಸ್ ಇಸ್ ವೆರಿ ಸೀರಿಯಸ್. ಇಲ್ಲಿ ಫ್ಲೂರೋಸಿಸ್ ಜಾಸ್ತಿ ಇದೆ. ಮಧುಗಿರಿ, ಪಾವಗಡ, ಕೊರಟಗೆರೆ ಬೋರ್ವೆಲ್ ನೀರಿನಿಂದಲೇ ಇದು ಬರ್ತಾ ಇರೋದು ಫ್ಲೂರೋಸಿಸ್. ಅದಕ್ಕೆ ಈ ಸರ್ಫೇಸ್ ವಾಟರ್ ತಂದಿರೋದು. ಆ ಯೋಜನೆ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ನಾವು ಜನರಿಗೆ ಪ್ರಯೋಜನ ಆಗ್ಬೇಕು. ಮ್ಯಾಕ್ಸಿಮಮ್ ತಾವು ದಯವಿಟ್ಟು ಕೊಡಿ. ಜನರಿಗೆ 4 ದಿನಕ್ಕೊಮ್ಮೆ ನೀರು ಕೊಡ್ತಿದ್ದಾರೆ. ಎಷ್ಟು ನೀರು ಇಟ್ಕೊಂಡು ನಾವು ಡ್ರಾ ಮಾಡಬಹುದಲ್ಲ? ತಾವು ಮಾಡಬಹುದು ಮ್ಯಾಮ್, 100% ಮಾಡಬಹುದು ಮ್ಯಾಮ್. ವೆರಿ ಬ್ಯಾಡ್. ಬಟ್ ಟೌನಿಗೆ ಕೊಟ್ಟಿದ್ದೇವೆ. ಇದು ರಪ್ಪ ನಿಯರ್ ಬೈ ವಿಲೇಜಸ್ ಕೊಟ್ಟಿದ್ದೀವಿ ಮ್ಯಾಮ್ ನಾವು. ಅದರಲ್ಲಿ ಇನ್ಕ್ಲೂಡಿಂಗ್ ಟೌನ್ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. 250 ಟ್ಯಾಂಕ್ ಏನು ನೀವು ಪಂಪ್ ಮಾಡಿದಂಗೆ ನೀರು ಬರುತ್ತೆ. ನೀವು ಅದು ಪುರಸಭೆಗೆ ಎಷ್ಟು ಕೊಡ್ಬೋದು? 0.09 TMC. 0.09 ಲೀಟರ್ಸ್ ಅಲ್ಲಿ ಹೇಳಿ ನಮಗೆ. ಒಂದು ದಿನಕ್ಕೆ ಎಷ್ಟು ಕೊಡ್ತೀರಾ ಹೇಳಿ ನಮಗೆ ಕೆಪಾಸಿಟಿ. ನಾವು ಅಷ್ಟು ಮನೆಗಳಿಗೆ ಇವ್ರು ಕೊಡ್ಲೇಬೇಕು ಅಂತ ಹೇಳ್ತೀವಿ. ಈಗ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ತುಂಗಭದ್ರೆಯಿಂದ ನೀರು ಬಂದ ಮೇಲೆ ಅದನ್ನು ಮ್ಯಾಕ್ಸಿಮಮ್ ತಾವು ಡ್ರಾ ಮಾಡಿ ಬರೆಸಬೇಕು. ಮತ್ತೆ ಬೋರ್ವೆಲ್ ಕೊಸಿದ್ರೆ ಅಲ್ಲಿ ಫ್ಲೋರೈಡ್ ಇರ್ತದೆ. ಫ್ಲೂರೋಸಿಸ್ ಅನ್ನು ತಡೆಗಟ್ಟಬೇಕು ಅಂತ ಒಂದು ಒಳ್ಳೆಯ ದೃಷ್ಟಿಯಿಂದನೇ ಈ ಯೋಜನೆ ಬಂದಿರೋದು. ಈಗಲೂ ಬಳಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಕಷ್ಟ ಆಗುತ್ತೆ ನೋಡಿ. ಟ್ರೀಟೆಡ್ ವಾಟರ್ ಅಂದ್ರೆ ಅಲ್ವಾ, ನೀವು ಅದನ್ನು ಡ್ರಾನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಡೆ ಹೋಗುತ್ತೆ. ಇಲ್ಲಪ್ಪ, ಇದು ಕಂಟಿನ್ಯೂಸ್ ಕೊಡಿ. ಈಗ ಯಾಕೆ 4 ದಿನಕ್ಕೊಮ್ಮೆ ಕೊಡ್ತಿದ್ದೀರಾ? ನನಗೆ ಗೊತ್ತಿಲ್ಲ. 3 ಡೇಸ್ ಇದ್ರೂ ಸರಿ, 5 ಡೇಸ್ ಇದ್ರೂ ಸರಿ, ಅದು ರೆಡಿ ಆದ ತಕ್ಷಣ ಮಾನ್ಯ ದಿನದಿಂದನೇ ಫುಲ್ ಅದಕ್ಕೆ ಕೆಪಾಸಿಟಿ ಎಷ್ಟಿದೆ ಅಷ್ಟು ತಾವು ಪಂಪ್ ಮಾಡಬೇಕು, ಅಷ್ಟು ಜನರಿಗೆ ಕೊಡಬೇಕು. ಬೇಸಿಕ್ಸ್ ಇದೆಲ್ಲ.
This is not nice. ಒಂದು ಶೋಕಾಸ್ ನೋಟಿಸ್ ಕೊಡಿ ಚೀಫ್ ಆಫೀಸರ್ PDDC ಪ್ಲೀಸ್ ಗಿವ್ ಅ ಶೋಕಾಸ್ ನೋಟಿಸ್. ದಿಸ್ ಇಸ್ ನಾಟ್ ನೈಸ್. ಇದಕ್ಕೆ ಸ್ಪಂದಿಸಿದ ಡಿಸಿ ಕಾಯಿನ್ ಸಿಸ್ಟಮ್ ಅಳವಡಿಕೆ ಮಾಡಲು ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ ಬಸವಲಿಂಗಪ್ಪ ಅವರಿಗೆ ಸೂಚನೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪಾವಗಡ ತಾಲೂಕಿಗೆ ಬಂದಿದ್ದೀವಿ. ನಾಗೇನಹಳ್ಳಿ ವಿಲೇಜಲ್ಲಿ ಸ್ವಲ್ಪ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ನೋಡಿದ್ದೆ. ಸೊ ತಕ್ಷಣ ಆವಾಗ PDOಗೆ ಕಾಲ್ ಮಾಡಿ ಏನು ವಿಚಾರ ಅಂತ ತಿಳ್ಕೊಂಡಾಗ ಮೋಟರ್ ಸುಟ್ಟೋಗಿದೆ ಅಂತ ಹೇಳಿದರು, ಮತ್ತು PC ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಅದನ್ನು ಸರಿ ಮಾಡಿದಾರ ಏನು ಇಲ್ಲಿ ವಾಸ್ತವಾಂಶ ಏನಿದೆ, ಜನರಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಬಂದಿದ್ದೀವಿ. ಇದು ಪಾವಗಡದಿಂದ ನಾಗಲಮಡಿಕೆ ಹೋಬಳಿಯಲ್ಲಿ ಸುಮಾರು ಪಾವಗಡ ಸಿಟಿಯಿಂದ 30 ಕಿಲೋಮೀಟ್ರ್ ಒಳಗೆ ಆಚೆ ಇದೆ. ಸೊ ಇವತ್ತು ಹೋಗಿ ನೋಡಿದ್ದೀವಿ, ಅಲ್ಲಿ ಎಲ್ಲ ಸರಿ ಮಾಡಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ EO PDO ಎಲ್ಲರೂ ಕೂಡ ಹೇಳಿದ್ದೀವಿ, ಏನು ಈ ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೆ ಯಾವ ರೀತಿಯಲ್ಲಿ ಕೂಡ ಈ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಬರಬಾರದು. ಏನು ಇಶ್ಯೂಸ್ ಇದ್ರೂ ತಕ್ಷಣ ಅದು ಸಾಲ್ವ್ ಮಾಡಬೇಕು. ಅದು ಮೋಟರ್ ಸುಟ್ಟೋಗಿದ್ರೆ ಅಥವಾ ಬೆಸ್ಕಾಮ್ ಆಫೀಸು ಅದನ್ನು ವಿತರಣೆ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕಟ್ಟುನಿಟ್ಟಾಗಿ ನಾವು ಕೊಟ್ಟಿದ್ದೀವಿ. ನೀರನ್ನು ಟೆಸ್ಟ್ ಮಾಡಿದ್ದಾರೆ, ಅದು ಕುಡಿಯೋಕ್ಕೆ ಯೋಗ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ನೀರನ್ನು ಇಮಿಡಿಯೇಟಾಗಿ ಸಾರ್ವಜನಿಕರು ಉಪಯೋಗಕ್ಕೆ ತರಬೇಕು ಅಂತ ನಾವು ಒಂದು ಸೂಚನೆ ಕೂಡ ಕೊಟ್ಟಿದ್ದೀನಿ. ಆಮೇಲೆ PDDC ಅವರಿಗೆ ಹೇಳಿದ್ದೀನಿ, ಇಲ್ಲಿ ಒಂದು ವಿಶೇಷವಾಗಿ ಒಂದು AW ಅನ್ನು ಡೆಪ್ಯೂಟ್ ಮಾಡಿ ಈ ವಿಚಾರ ಆಗಿ ನಮಗೆ ಸಂಡೇ ಒಳಗಡೆ ಆ ನೀರನ್ನು ಸರಬರಾಜು ಆಗಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಸೊ ಅದು ಕೂಡ ಈ ಸಂಡೇ ಒಳಗಡೆ ಆಗುತ್ತದೆ ಅನ್ನೋ ವಿಚಾರವನ್ನು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿದ್ದ ತಿಪ್ಪೆ ಮತ್ತು ಕಸದ ರಾಶಿಯನ್ನು ಕಂಡ ಅವರು ಸಮರ್ಪಕವಾಗಿ ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡಬೇಕು. ಈ ರೀತಿ ಇದ್ದರೆ ಜನರು ಕಾಯಿಲೆಗೆ ತುತ್ತಾಗುತ್ತಾರೆ. ಜನವಸತಿ ಪ್ರದೇಶಗಳನ್ನ ಸ್ವಚ್ಛವಾಗಿಡಬೇಕೆಂದು, ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು PDO ಸುದರ್ಶನ್ ಅವರಿಗೆ ಖಡಕ್ ಸೂಚನೆ ನೀಡಿದರು. ಮಾಡಿ ಎಷ್ಟು ದಿವಸ ಆಯ್ತಪ್ಪ ಇದು? ಏನು ತಂದು ಏನೋ ಒಂದು ಉತ್ತರ ಕೊಡೋಕ್ಕೆ ಅಂತ ಇದು ಮಾಡ್ತೀರಪ್ಪ, ಬಟ್ ನೋಡಿ ಇಲ್ಲಿ ಎಷ್ಟು ಕೆಟ್ಟದಾಗಿದೆ ಅಂತ. ಮತ್ತು ವಾಂತಿ ಭೇದಿ ಎಲ್ಲ ಆದರೆ ಯಾರು ಜವಾಬ್ದಾರಿ ತಗೊಳ್ತೀರಾ? ದಿಸ್ ಈಸ್ ನಾಟ್ ನೈಸ್. ಆ ಥರ ಏನಾದರೂ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದ್ದರೆ ಕೊಡಿ, ಅದು ಕಾಂಟ್ರಾಕ್ಟ್ ಡಾಕ್ಯುಮೆಂಟಲ್ಲಿನೇ ಇರುತ್ತದೆ. ಈಗ ಏನು ಅವರು ರೋಡನ್ನು ತೆಗೆಸ್ತಾ ಇದ್ದಾರೆ ಅದನ್ನು ಮತ್ತೆ ಅದೇ ಪರಿಸ್ಥಿತಿಗೆ ತಂದು ಇಡಬೇಕು ಅಂತ ಕಾಂಟ್ರಾಕ್ಟಲ್ಲಿ ಇರುತ್ತದೆ. ಅದು ಕಾಂಟ್ರಾಕ್ಟರ್ದು ಜವಾಬ್ದಾರಿ ಇದೆ. ಸೊ ಆ ಥರ ಏನು ಕಂಪ್ಲೇಂಟ್ಸ್ ಇದೆ ಅದು ಚೀಫ್ ಆಫೀಸರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಸ್ ನೋಡಬೇಕು. ಫೈನಲ್ ಬಿಲ್ ಪಾಸ್ ಮಾಡಲಿಕ್ಕೆ ಮುಂಚೆ ಅದನ್ನು ಮಾಡಬೇಕು. ಈ ಥರ ನಾವು ಮತ್ತೆ ಚೆಕ್ ಮಾಡೋಕ್ಕೆ ಹೇಳ್ತೀವಿ, ಮಾಡಬಾರ್ದು, ನಾನು ಚೆಕ್ ಮಾಡ್ತೀನಿ. ಈ ಬೆಸ್ಕಾಮ್ದು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ವಿ ಆರ್ ದ ಮ್ಯಾಕ್ಸಿಮಮ್ ಕನ್ಸ್ಯೂಮರ್ಸ್ ಆಫ್ ಪವರ್ ಆ್ಯಕ್ಚುಲಿ. ಇರಿಗೇಷನ್ ಪಂಪ್ ಸೆಟ್ಸಿಂದ ಮತ್ತು ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ ಪರ್ಪಸ್ ಎಲ್ಲ ಕೂಡ. ಸೊ ಬೆಸ್ಕಾಮ್ ಅವ್ರಿಗೂ ನಾವು ಹೇಳ್ತೀವಿ, ಬೇಸಿಗೆ ಸಂದರ್ಭದಲ್ಲಿ ಫಸ್ಟು ರೈತರಿಗೆ ಏನು ಇರಿಗೇಷನ್ ಪಂಪ್ ಸೆಟ್ಸ್ ಇದೆ ಅಲ್ಲಿ ನಮಗೆ ವೋಲ್ಟೇಜ್ ಫ್ಲಕ್ಚುಯೇಷನ್ ಇದ್ದರೆ ಅವ್ರದ್ದು ಮೋಟರ್ ಸುಟ್ಟೋಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ. ನಾವು ಇದು ಕೂಡ ಇನ್ನೂ ಸ್ವಲ್ಪ ಗಂಭೀರವಾಗಿ ತಗೊಂಡು ಅವರಿಗೆ ನಾವು ಸೂಚನೆ ಕೊಡ್ತೀವಿ. ಸ್ಥಳದಲ್ಲಿ ಮಧುಗಿರಿ SP ಗೂಟೂರು ಶಿವಪ್ಪ, ತಹಶೀಲ್ದಾರ್ DN ವರದರಾಜು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತರ ಭಾಗದ ಕಲ್ಯಾಣ ಕರ್ನಾಟಕಕ್ಕೆ ನೀಡಿದ ಸೌಲಭ್ಯ ಗಡಿ ಪ್ರದೇಶವಾದ ಪಾವುಗಡಕ್ಕೂ ನೀಡಿ ಅಭಿವೃದ್ಧಿಗೆ ಸಹಕರಿಸುವಂತೆ ಪ್ರಗತಿಪರ ಹೋರಾಟಗಾರ SH ಶ್ರೀನಿವಾಸ್ ಬಾಬು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ನಿರಾಹಾರ ಪ್ರತಿಭಟನೆ ನಡೆಸುತ್ತಿದ್ದರು. ಇದೀಗ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಪಾವಗಡ ತಾಲೂಕಿನ ಶಾಶ್ವತ ಬರಪೀಡಿತ ಪ್ರದೇಶವೆಂಬ ಹಣೆಪಟ್ಟಿ ಕಟ್ಟಿಕೊಂಡಿದ್ದ ಹಿನ್ನೆಲೆಯಲ್ಲಿ ಬಳ್ಳಾರಿ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ನೀಡಿದ ಆದ್ಯತೆ ಪಾವಗಡ ತಾಲೂಕಿಗೂ ನೀಡಿ ಶಾಶ್ವತ ಪ್ರಗತಿಗೆ ಸಹಕರಿಸುವಂತೆ ಪ್ರಗತಿಪರ ಹೋರಾಟಗಾರ ತಾಲೂಕಿನ ಶ್ರೀನಿವಾಸಪುರದ HS ಶ್ರೀನಿವಾಸ್ ಬಾಬು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.
ಅವರು ತಾಲೂಕಿನ ಜ್ವಲಂತ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಸೋಮವಾರ ಪಟ್ಟಣದ ಟೋಲ್ಗೇಟ್ ಬಳಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಹಮ್ಮಿಕೊಂಡಿದ್ದ ಆಮರಣಾಂತ ನಿರಾಹಾರ ದೀಕ್ಷೆ ಮುಷ್ಕರದ ನೇತೃತ್ವ ವಹಿಸಿ ಮಾತನಾಡಿದರು. ಅನೇಕ ವರ್ಷಗಳಿಂದ ಮಳೆಯ ಕೊರತೆ ಪರಿಣಾಮ ಬೆಳೆ ನಷ್ಟಕ್ಕೀಡಾಗಿ ಪಾವಗಡ ತಾಲೂಕು ಶಾಶ್ವತ ಬರಪೀಡಿತ ಪ್ರದೇಶದ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಸಮಸ್ಯೆ ಕುರಿತು ಡಾಕ್ಟರ್ ಬಿಎಂ ನಂಜುಂಡಪ್ಪ 2002ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು, ಆ ವರದಿಯ ಅನ್ವಯ ಗಡಿ ಭಾಗವಾದ ಪಾವಗಡ ತಾಲೂಕು ಅತಿ ಹಿಂದುಳಿದ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದ ಕಾರಣ ಹಲವು ದಶಕಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು, ಇಲ್ಲಿ ಬಡತನ, ನಿರುದ್ಯೋಗ, ವೈದ್ಯಕೀಯ, ಸಾರಿಗೆ, ಶಿಕ್ಷಣ, ರಸ್ತೆ ಅಭಿವೃದ್ಧಿ, ಕೈಗಾರಿಕೆ, ಶೈಕ್ಷಣಿಕ, ಗ್ರಾಮಾಂತರ ಅಭಿವೃದ್ಧಿ, ನೀರಾವರಿ ಅಭಿವೃದ್ಧಿ, ವಿದ್ಯುತ್, ವಿಮಾನ ನಿಲ್ದಾಣ, ಬ್ಯಾಂಕಿಂಗ್ ಸೌಲಭ್ಯ, ಕ್ರೀಡಾಂಗಣ ಇತರೆ ಪ್ರಗತಿಯಿಂದ ವಂಚಿತವಾಗಿದೆ ಎಂದು ಆರೋಪಿಸಿದ್ದರು. ಕಲ್ಯಾಣ ಕರ್ನಾಟಕಕ್ಕೆ ನೀಡಿದ ಆದ್ಯತೆ ಬರಪೀಡಿತ ಪ್ರದೇಶ ಪಾವಗಡ ತಾಲೂಕಿಗೂ ನೀಡುವಂತೆ ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರರಾದ ಎಚ್.ಎಸ್. ಶ್ರೀನಿವಾಸ್ ಬಾಬು ಹಾಗೂ ತಾಳೆಮರದಹಳ್ಳಿ ಗೋವಿಂದಪ್ಪ ಪಟ್ಟಣದಲ್ಲಿ ಆಮರಣಾಂತ ನಿರಾಹಾರ ದೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ರೆಸ್ಪಾನ್ಸಿಬಲ್ ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, ಆಯಿತಾ? ಒಂದೇ ಅವ್ರು ನಾನು ಕೇಳಿದೆ, 2 ಸಲ ಹೇಳಿದೆ, ತೊಂದರೆ ಆಗುತ್ತೆ ಅಂತಲೂ ಹೇಳಿದ್ದೀನಿ ಅವ್ರಿಗೆ. ನಿಮ್ಮ ಮನವೊಲಿಸೋದು ನಿಮ್ಮಿದು ಏನೇ ಸೋಲು. ತುಂಬ ದೊಡ್ಡ ಕೆಲಸ ಹಿಡ್ದಿರೋದು, ಅದು ಏಕೈಕೆ ಆಗಲ್ಲ. రేపొద్దున్న పెండ్లాం పిల్లలు మేము ఎవరైనా ఉంటామా? ఎవరు వాళ్ళకి దిక్కు ఉంటే ఏదో గవర్నమెంట్ కొట్టి రేపటి అవుతుంది వస్తా కానీ అయ్యేటంటే అవుతుంది చేస్తాము. అయితే మేము వస్తాం ఉంటాము. యోచన చేయాలి అయితే బాడీలో వాటర్ అంతా తక్కువైపోయింది. సో ఒకసారి తక్కువైతే వేరే వేరే అన్ని లివర్ కిడ్నీ అన్నిటికీ ఎఫెక్ట్ అయింది. ఆవిడ కిడ్నీకి ఎఫెక్ట్ అయింది. అనేక చూడే ఇది 1 ఉండాల 1.7 రైజ్ అయింది. ಸ್ಟಾರ್ಟ್ ಆಗಿದೆ. ತುಂಬ ಪ್ರಾಬ್ಲಮ್ ಮತ್ತೆ ಕಿಡ್ನಿ ಫಿಸಿಷಿಯನ್ ಯಾರು ಇಲ್ಲ. తిరిగి అన్యాయంగా డాక్టర్ చంపడం అది చెడ్డ పేరు వస్తుంది. అవంతా మంచిది కాదు, మంచిగా చేయాలి. ఉండే పాపం మీరు మంచిగా చెప్తారు కానీ రేపు పొద్దున ఇంకేం చెడ్డకి చెప్తారా? రా వచ్చి తిరిగి 6 నెలలు కూర్చో అదేంటో చెప్తే ఇన్నల్లా మంచి మాటలు పట్టేలేదు తిరిగి. అదే గలీజ్ మాటలు అయితే క్లాస్గా పడతాయి. చెప్తే అట్లా చూడు, ఆయన కిడ్నీనే పేరు అంటాడు. ఎవరు నీకు ఆడెవడు చూసుకొచ్చాడు? రేపు పొద్దున నీ పెళ్ళ గతి ఏమి ఎవడు చెప్పినట్టు చూసినట్టు కొంచెం కాగప్ప
ದೆಹಲಿಯ 10ನೇ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಪ್ರಮಾಣ ವಚನ ಬೋಧಿಸಿದ್ದಾರೆ. ದೆಹಲಿಯ 10ನೇ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಪ್ರಮಾಣ ವಚನ ಬೋಧಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಇತರೆ ಕೇಂದ್ರ ಸಚಿವರು ಉಪಸ್ಥಿತರಿದ್ದರು. ಹರಿಯಾನ್ವಿ ಕುಟುಂಬಕ್ಕೆ ಸೇರಿದ ರೇಖಾ ದೆಹಲಿಯ ಶಾಲಿಮಾರ್ ಬಾಗ್ ವಿಧಾನಸಭಾ ಕ್ಷೇತ್ರದ ಶಾಸಕಿ. श्रद्धापूर्वक और शुद्ध अंतःकरण से निर्वहन करूंगी तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी. मैं रेखा गुप्ता ईश्वर की शपथ लेती हूं कि जो विषय मुख्यमंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय जबकि ऐसे मुख्यमंत्री के रूप में अपने कर्तव्यों के सम्यक निर्वहन के लिए ऐसा करना अपेक्षित हो, मैं प्रत्यक्ष या अप्रत्यक्ष रूप से संसूचित या प्रकट नहीं करूंगी. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ, ನಾಡದ್ರೋಹಿ ಸರ್ಕಾರ ಕನ್ನಡದ ಅಸ್ಮಿತೆಗೆ ಕೊಳ್ಳಿ ಇಟ್ಟಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೆಪಿಎಸ್ಸಿ ಪ್ರಶ್ನಾ ಪತ್ರಿಕೆಗಳಲ್ಲಿ ಪದೇ ಪದೇ ಕನ್ನಡ ವ್ಯಾಕರಣ ತಪ್ಪಾಗಿ ಮುದ್ರಿಸಿ ಕನ್ನಡದ ಕಗ್ಗೊಲೆ ಮಾಡಿದ್ದಾಯ್ತು. ಕನ್ನಡ ಶಾಲೆಗಳನ್ನ ಮುಚ್ಚಿಸಿ ಕನ್ನಡ ಕಲಿಕೆಗೆ ಎಳ್ಳು ನೀರು ಬಿಟ್ಟಿದ್ದಾಯ್ತು. ಈಗ ಬಿಎಂಟಿಸಿ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ನಡೆಯುತ್ತಿರುವ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯವಾಗಿದೆ. ಹೀಗೆ ಮುಂದುವರೆದರೆ ಈ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ಕರುನಾಡಲ್ಲಿ ಕನ್ನಡವನ್ನು ಶಾಶ್ವತವಾಗಿ ಅಳಿಸಿ ಹಾಕುವುದು ಮಾತ್ರ ಗ್ಯಾರಂಟಿ ಎಂದು ಸರ್ಕಾರವನ್ನ ಕುಟುಕಿದ್ದಾರೆ. ಖಾಸಗಿ ಕೆಲಸಗಳಿಗಾಗಿ ದೆಹಲಿಯ ಪ್ರವಾಸ ಮಾಡಿದ್ದೇನೆ ಹೊರತು ಯಾವುದೇ ರಾಜಕೀಯ ಕಾರ್ಯಕ್ರಮ ಇಟ್ಟುಕೊಂಡಿರಲಿಲ್ಲ ಎಂದು ತಮ್ಮ ದೆಹಲಿಯ ಪ್ರವಾಸದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾನು ಎಐಸಿಸಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ, ಹೊಸ ಕಚೇರಿ ನೋಡಲು ಹೋಗಿದ್ದೆ. ಈ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಮಾತನಾಡಿಸಿಕೊಂಡು ಬಂದಿದ್ದೇನೆ. ಅವರನ್ನ ಹೊರತುಪಡಿಸಿ ಬೇರೆ ಯಾರನ್ನೂ ಸಹ ಭೇಟಿ ಮಾಡಿಲ್ಲ. ರಾಜಕೀಯ ಅಜೆಂಡಾ ಇಟ್ಟುಕೊಂಡು ದೆಹಲಿಗೆ ಹೋಗಿರಲಿಲ್ಲ. ರಾಜಕೀಯ ವಿಚಾರದ ಬಗ್ಗೆ ಯಾವುದನ್ನು ಅವರೊಂದಿಗೆ ಮಾತನಾಡಿಲ್ಲ. ಜನಸಮುದಾಯಕ್ಕೆ ಗೊತ್ತಾಗುವಂತ ವಿಚಾರಗಳೇ ರಾಜಕೀಯ, ಮುಚ್ಚಿಡುವಂತ ವಿಚಾರಗಳು ಏನೂ ಇಲ್ಲ ಎಂದರು. ನಾನು ಒಂದು ವೇಳೆ ಅಜೆಂಡಾ ಇಟ್ಟುಕೊಂಡು ದೆಹಲಿಗೆ ಹೋಗಿದ್ದರೆ ಆ ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಇರಬಹುದು ಅಥವಾ ಮುಖ್ಯಮಂತ್ರಿ ವಿಚಾರ ಇರಬಹುದು, ಯಾವುದನ್ನು ಎಲ್ಲಿಯೂ ಮಾತನಾಡಿಲ್ಲ. ಇದು ನಿಮ್ಮ ಗಮನಕ್ಕೆ ಇರಲಿ. ಶೋಷಿತ ಸಮಾಜದ ಬಗ್ಗೆ ಮಾತನಾಡಿಲ್ಲ. ಯಾವುದೇ ರಾಜಕೀಯ ವಿಚಾರಗಳನ್ನು ಮಾತನಾಡಿಲ್ಲ. ಆ ರೀತಿ ಅಜೆಂಡಾಗಳಿದ್ದರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುತ್ತಿದ್ದೆ ಎಂದು ಸ್ಪಷ್ಟೀಕರಣ ನೀಡಲು ಬಯಸುತ್ತೇನೆ ಎಂದು ಹೇಳಿದರು. ಮೊದಲನೇದಾಗಿ ನಾನು ಡೆಲ್ಲಿ ಪ್ರವಾಸ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ, ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ. ನಾನು ನಮ್ಮ ಎಐಸಿಸಿ ಹೆಡ್ ಕ್ವಾರ್ಟರ್ಸ್ ಏನು ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ. ಆಮೇಲೆ ಹೊಸದಾಗಿ ಹೆಡ್ ಕ್ವಾರ್ಟರ್ಸ್ ಮಾಡಿದಾಗ ಅದನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಹೆಡ್ ಕ್ವಾರ್ಟರ್ಸು ವೇಣುಗೋಪಾಲ್ ಅವರಿದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ಅಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಭೇಟಿನೂ ಮಾಡಿಲ್ಲ. ನಾನು ಯಾವುದೇ ರಾಜಕೀಯದ ಅಜೆಂಡಾ ಇಟ್ಕೊಂಡು ನಾನು ಹೋಗಿರಲಿಲ್ಲ.
ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನಿಮಗೆಲ್ಲ ಅಭಿನಂದನೆ ಹೇಳುತ್ತೀನಿ. ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡಿದ್ದೀರಾ, ಧನ್ಯವಾದಗಳು. ವ್ಯಾಖ್ಯಾನ ಏನೇ ಆದರೂ ಆದರೆ ನಾನು ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ, ನಾನು ಅಂಥದ್ದು ಯಾವುದೂ ಕೂಡ ಅವ್ರ ಜೊತೆ ಮಾತನಾಡಿಲ್ಲ. ಮುಚ್ಚಿಡೋ ಅಂಥದ್ದು ಏನಿಲ್ಲ ಇಲ್ಲಿ. ನಿಮ್ಮ ಹತ್ರ ಮಾತಾಡಿ ಅಥವಾ ಜನಸಮುದಾಯಕ್ಕೆ ಗೊತ್ತಾಗುವಂಥ ವಿಚಾರಗಳೇ ರಾಜಕೀಯ. ಆದ್ದರಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ. ನಾವು ಒಂದು ವೇಳೆ ಆ ರೀತಿ ಏನಾದರೂ ಮಾತನಾಡಿದರೆ, ಆ ರೀತಿ ಅಜೆಂಡಾ ಇಟ್ಕೊಂಡು ನಾನು ಹೋಗಿದ್ರೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕೆ ನನಗೇನು ಅಂಜಿಕೆ ಇಲ್ಲ. ಮೂಡ ಪ್ರಕರಣ ಸಂಬಂಧ ಲೋಕಾಯುಕ್ತ ಎಸ್ಪಿ ಉದ್ದೇಶ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದಾಖಲೆ ಸಹಿತ ಒಟ್ಟು 11,000 ಪುಟಗಳ ತನಿಖೆಯ ಅಂತಿಮ ವರದಿ ಸಲ್ಲಿಸಿದ್ದಾರೆ. ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಬಾಮೈದಾಗೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದು, ಲೋಕಾಯುಕ್ತ ಎಸ್ಪಿ ಉದ್ದೇಶ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದಾಖಲೆ ಸಹಿತ ಒಟ್ಟು 11,000 ಪುಟಗಳ ತನಿಖೆಯ ಅಂತಿಮ ವರದಿ ಸಲ್ಲಿಸಿದರು. ಸಿಎಂ ಮೇಲೆ ಮಾಡಿರುವ ಆರೋಪಗಳು ಸುಳ್ಳು, ಸೈಟ್ ಹಂಚಿಕೆಯಲ್ಲಿ ಅವರು ಪ್ರಭಾವ ಬೀರಿಲ್ಲ, ಪಾರ್ವತಿ ಪಡೆದಿದ್ದ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರಿನ ಥಣಿಸಂದ್ರದಲ್ಲಿರುವ ಆಯೇಷಾ ಇಸ್ಮಾನ್ ಮದ್ರಾಸಾದ ದೃಶ್ಯವಿದು. ಮೌಲಾನಾ ಮುಫ್ತಿ ಅನ್ವರ್ ರಶೀದ್ ಮದ್ರಾಸಾದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಇಷ್ಟ ಬಂದಂತೆ ವರ್ತಿಸುತ್ತಿದ್ದಾನೆ. ಹೌದು ವೀಕ್ಷಕರೇ, ನೀವು ದೃಶ್ಯದಲ್ಲಿ ನೋಡ್ತಾ ಇರೋ ವ್ಯಕ್ತಿಯೇ ಮುಫ್ತಿ ಅನ್ವರ್ ರಶೀದ್. ಈತ ನಡೆಸುತ್ತಿರುವ ಈ ಮದ್ರಾಸದಲ್ಲಿನ ಮಕ್ಕಳಿಗೆ ಸರಿಯಾಗಿ ಊಟವಿಲ್ಲ, ಶುಚಿತ್ವದ ಮಾತಂತೂ ಕೇಳಬೇಡಿ. ಇನ್ನು ಈ ಮೌಲಾನಾ ಮುಫ್ತಿ ಮದ್ರಾಸದಲ್ಲಿರುವ ಹೆಣ್ಣು ಮಕ್ಕಳ ನಗ್ನ ವಿಡಿಯೋ ಮಾಡ್ತಾನಂತೆ. ಈ ಮದ್ರಾಸಾ ಮಕ್ಕಳು ಮೌಲಾನಾ ಮತ್ತು ಆತನ ಮಗನ ಒಳ ಉಡುಪುಗಳನ್ನ ಒಗೆಯಬೇಕಂತೆ. ಕೆಲ ಹೆಣ್ಣು ಮಕ್ಕಳು ಈತನಿಂದ ಗರ್ಭವತಿ ಆಗಿದ್ದೂ ಇದೆಯಂತೆ. ಪದೇ ಪದೇ ಆತ ಅಬಾರ್ಷನ್ ಮಾಡಿಸಿದ್ದಾನೆ ಎಂಬ ಆರೋಪ ಈತನ ಮೇಲಿದೆ. चावल में खेली है, पूरा चावल सटी है, बच्ची खेली है, एक मिनट देखो पूरा बाद में बात करो. प्लाजा देखो पूरा क्या उठा रही है. ಡೊನೇಷನ್ ಹೆಸರಿನಲ್ಲಿ ಈತ ಕೋಟಿಗಟ್ಟಲೆ ಆಸ್ತಿ ಪಡೆದಿದ್ದಾನೆ ಎನ್ನಲಾಗುತ್ತಿದೆ. ಈತನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈತನಿಂದಾಗಿ ಒಳ್ಳೆ ಶಿಕ್ಷಣ ನೀಡುತ್ತಿರುವ ಮದ್ರಾಸಗಳಿಗೆ ಕೆಟ್ಟ ಹೆಸರು ಬರದಿರಲಿ ಎಂದು ಮುಸ್ಲಿಂ ಬಾಂಧವರು ನೊಂದುಕೊಳ್ಳುತ್ತಿದ್ದಾರೆ. ಇತ್ತ ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆದ ಕ್ಷಣ ಪೊಲೀಸರು ಮೌಲಾನಾ ಮುಫ್ತಿ ಅನ್ವರ್ ರಶೀದ್ನನ್ನ ಬಂಧಿಸಿದ್ದಾರೆ ಎನ್ನಲಾಗಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.